ನಮಸ್ಕಾರ. ಪೀಪಲ್ ವಿಸ್ಮಯ ಸರಣಿಯ 2ನೇ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಗಂಡಸು ಹೆಣ್ಣಿನ ಶೀಲಕ್ಕೆ ಬೀಗ ಜಡಿದು ಕೀಲಿಕೈ ಜೇಬಿಗೇರಿಸಿ ತಾನು ಬೇಕಾದಲ್ಲಿ ಹೊರಗೆ ಹೋಗಿ ಬರುತ್ತಿದ್ದ ಅಮಾನುಷ ಕಾಲದ ಬಗ್ಗೆ ನಿಮಗೆ ಗೊತ್ತಾ? ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಹಿಂದೆ ಬಳಕೆಯಲ್ಲಿದ್ದ ಈ ಕಬ್ಬಿಣದ ಕಾಚಗಳು ಸೃಷ್ಟಿಯಾದದ್ದಾದರೂ ಏಕೆ, ಯಾವಾಗ ಎಲ್ಲವನ್ನು ಕೂಲಂಕುಷವಾಗಿ ನಾವು ತಿಳಿಸುತ್ತೇವೆ. ಅನಾದಿ ಕಾಲದಿಂದಲೂ ಪುರುಷ ಹೆಣ್ಣನ್ನು ನಿಯಂತ್ರಿಸುವ ರಚನೆಯನ್ನು ರೂಪಿಸುತ್ತಲೇ ಬಂದಿದ್ದಾನೆ. ಅವಳ ಕನ್ಯತ್ವವನ್ನು ಒತ್ತಿ ಹೇಳುವ ಸಮಾಜವು ಅವಳ ಸ್ವಾತಂತ್ರ್ಯದ ಪ್ರಜ್ಞೆಯನ್ನು ನಿರ್ಲಕ್ಷಿಸುತ್ತಲೇ ಬಂದಿದೆ. ನೋಡಿ, ಇತ್ತೀಚೆಗೆ UK ದೇಶದಲ್ಲಿ ವರ್ಜಿನಿಟಿ ರೆಸ್ಟೋರೇಷನ್, ಕನ್ಯತ್ವ ಮರುಸ್ಥಾಪನೆ ಮಾಡಿಸಿಕೊಳ್ಳುವುದನ್ನು ರದ್ದುಗೊಳಿಸಿದೆ. ಇದು ನಿರ್ದಿಷ್ಟವಾಗಿ ಮಹಿಳೆಯು ಲೈಂಗಿಕವಾಗಿ ಸಂಪೂರ್ಣವಾಗಿ ಸ್ವತಂತ್ರಳಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದು 21ನೇ ಶತಮಾನ, ವಿಜ್ಞಾನ ತಂತ್ರಜ್ಞಾನದ ಕಾಲ. ಈ ಆಧುನಿಕ ಯುಗದಲ್ಲಿ ಹೀಗಿದೆಯಲ್ಲ, ಇನ್ನು ಹಿಂದಿನ ಕಾಲದಲ್ಲಿ ಹೇಗಿರಬಹುದು? ಇತಿಹಾಸದ ಪುಟಗಳೆಡೆಗೆ ಕಣ್ಣಾಡಿಸಿದರೆ ನಮಗೆ ಭಯಾನಕ ಅಂಶಗಳು ಕಾಣಸಿಗುತ್ತವೆ. ಹೆಣ್ಣಿನ ಮೇಲಿನ ದೌರ್ಜನ್ಯಗಳು, ಶೋಷಣೆಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪದ್ಧತಿಯ ಹೆಸರಿನಲ್ಲಿ, ರೂಢಿ ಸಂಪ್ರದಾಯಗಳ ಸೋಗಿನಲ್ಲಿ ಹಲವಾರು ಸಂಪ್ರದಾಯಗಳಲ್ಲಿ ಇಂದಿಗೂ ಆಚರಣೆಯಲ್ಲಿವೆ. ಇಂತಹ ಬಹುತೇಕ ಸಂಪ್ರದಾಯಗಳು ಹೆಣ್ಣಿನಿಂದಲೇ ಜೀವಂತವಾಗಿರುವುದು ವಿಪರ್ಯಾಸ ಮತ್ತು ಅದು ಬೇರೆ ಬಗೆಯದೇ ಚರ್ಚೆ. ಅಂತಹ ಶೋಷಣೆಯ ಭಾಗವೇ ಈ ಸ್ತ್ರೀ ಕಬ್ಬಿಣದ ಕಾಚಗಳು. ವೀಕ್ಷಕರೇ, ಈ ಐರನ್ ಪ್ಯಾಂಟಿಗಳು ಅಥವಾ ಕಬ್ಬಿಣದ ಕಾಚಗಳ ಹಿಂದೆ ದೊಡ್ಡ ಚರಿತ್ರೆಯೇ ಇದೆ. ಅದು ಹೆಣ್ಣಿನ ಸಂಕಥನವೂ ಹೌದು. ಜಗತ್ತಿನ ನಾಗರಿಕತೆಯ ವಿಕಾಸ ಮಾರ್ಗದಲ್ಲಿ ಮನುಷ್ಯ ಹಲವಾರು ಕಾಲಘಟ್ಟಗಳನ್ನು ದಾಟಿ ಬಂದಿದ್ದಾನೆ. ಇತರ ಪ್ರಾಣಿಗಳಂತೆ ಸಂಚರಿಸುತ್ತಾ, ಹೆಣ್ಣು ಗಂಡೆನದೆ ಗುಂಪುಗಳಲ್ಲಿ ಒಟ್ಟಾಗಿ ವಾಸಿಸುತ್ತಾ ಬೇಟೆಯಾಡಿಕೊಂಡು ಬದುಕುತ್ತಿದ್ದುದು ಒಂದು ಹಂತ. ಕೃಷಿ ಮಾಡಲು ಶುರು ಮಾಡಿದ ಮೇಲೆ ಜೀವನ ಕ್ರಮದಲ್ಲಿ ದೊಡ್ಡ ಬದಲಾವಣೆಗಳಾದವು. ಸಮಾಜ ವ್ಯವಸ್ಥೆ ರೂಪುಗೊಂಡಂತೆ ಭೂಮಿ ಒಡೆತನಕ್ಕಾಗಿ ಸಂಘರ್ಷಗಳು ಶುರುವಾದವು ಮತ್ತು ತಾನು ಆಹಾರ ತಂದು ಕೊಡುತ್ತಿದ್ದ ಹೆಣ್ಣು ತನ್ನ ಸ್ವತ್ತು, ಅವಳನ್ನು ಲೈಂಗಿಕವಾಗಿ ಬೇರೆಯವರು ಬಳಸದಂತೆ ಅಧಿಕಾರ ಸ್ಥಾಪಿಸಲು ಹುಟ್ಟಿಕೊಂಡದ್ದೇ ವಿವಾಹ, ಕುಟುಂಬ ಇತ್ಯಾದಿಗಳ ರಚನೆಗಳು. ಅಂದರೆ ಹೆಣ್ಣು ಒಬ್ಬ ಗಂಡಿಗೆ ಮೀಸಲಾಗಿರಬೇಕು ಎನ್ನುವುದು. ಹೆಣ್ಣನ್ನೂ ಸ್ವತ್ತಾಗಿ ಕಾಣುತ್ತಿದ್ದುದರಿಂದ ಆ ಆಸ್ತಿಯನ್ನು ರಕ್ಷಿಸುವುದು, ಅದನ್ನು ಅನ್ಯರು ಆಕ್ರಮಿಸದಂತೆ ನೋಡಿಕೊಳ್ಳುವುದು ಗಂಡಿನ ಕರ್ತವ್ಯವಾಯಿತು. ತನ್ನ ಆಸ್ತಿಯಾದ ಹೆಂಗಸು ಅನ್ಯ ಗಂಡಸಿಗೆ ಸುಲಭ ವಶಳಾಗುವುದನ್ನು ತಡೆಯುವ ಒಂದು ಉಪಾಯವೇ ಅವಳಿಗೆ ಕಬ್ಬಿಣದ ಕಾಚ ತೊಡಿಸಿ ಅದಕ್ಕೊಂದು ಬೀಗ ಹಾಕಿ ಕೀಲಿಕೈಯನ್ನು ತನ್ನ ಜೇಬಿಗೇರಿಸಿಕೊಂಡ ಗಂಡು ಕಾರ್ಯನಿಮಿತ್ತ ವ್ಯಾಪಾರ, ಯುದ್ಧಕ್ಕೋ ಹೊರಟು ಬಿಡುತ್ತಿದ್ದರು. ತಿಂಗಳುಗಳು, ವರ್ಷಗಳ ಕಾಲ ಮನೆಯಿಂದ ಹೊರಗಿರಬೇಕಾದರೂ ಏನಂತೆ, ಕೀಲಿಕೈ ತನ್ನ ಬಳಿ ಇದೆಯಲ್ಲ ಎಂಬ ಸುರಕ್ಷಿತ ಭಾವನೆ. ಹೀಗೆ ಹುಟ್ಟಿಕೊಂಡದ್ದೇ ಸ್ತ್ರೀ ಕಬ್ಬಿಣದ ಕಾಚಗಳು. ಈ ಕವಚಗಳ ಬಳಕೆ 13ನೇ ಶತಮಾನದಿಂದ ಪ್ರಾರಂಭವಾಗಿ 20ನೇ ಶತಮಾನದವರೆಗೆ, ಅಂದರೆ ಸುಮಾರು 700 ವರ್ಷಗಳಷ್ಟು ಕಾಲ ಇಟಲಿ, ಪ್ಯಾರಿಸ್ ಸೇರಿದಂತೆ ವಿಶ್ವವ್ಯಾಪಿಯಾಗಿತ್ತು. ಈ ಐರನ್ ಪ್ಯಾಂಟಿಗಳ ಬಳಕೆ ಇಷ್ಟೊಂದು ವ್ಯಾಪಕವಾಗಿದ್ದಾಗ ಈ ಕವಚಗಳನ್ನು ತಯಾರಿಸಲು ಭಾರೀ ಕಾರ್ಖಾನೆಗಳು ಇರಲೇಬೇಕಲ್ವಾ? ಇಂದಿನ ಆಭರಣಗಳ ಅಂಗಡಿಗಳಂತೆಯೇ ಅಂದು ಈ ಕವಚಗಳ ಕಾರ್ಖಾನೆಗಳಿದ್ದವು. ಮಾರಾಟ ಮಾಡಲು ಜಾಹೀರಾತುಗಳನ್ನು ಕೂಡ ನೀಡಲಾಗುತ್ತಿತ್ತು. ಈ ಕವಚಗಳನ್ನು ಹೆಚ್ಚಾಗಿ ಕಬ್ಬಿಣದಿಂದ ಮಾಡಲಾಗುತ್ತಿತ್ತು. ಕೆಲವೊಮ್ಮೆ ಶ್ರೀಮಂತರಿಗಾಗಿ ಬೆಳ್ಳಿಯಿಂದ ಮಾಡಿ ಮುತ್ತು ರತ್ನಗಳಿಂದ ಅಲಂಕರಿಸಲಾಗುತ್ತಿತ್ತು. ಅಂತಹ ಪ್ಯಾಂಟಿಗಳಿಗೆ ಇತರ ಆಭರಣಗಳಂತೆಯೇ ಬೇಡಿಕೆಯೂ ಇತ್ತು. ಮೂಲಭೂತವಾದ ಹೇರಿದ ಪದ್ಧತಿಗಳು ನಂತರ ಆಚರಣೆಗೆ ತಿರುಗುತ್ತವೆ ಮತ್ತು ಮೂಲಭೂತ ಅವಶ್ಯಕತೆಯ ಹಂತಕ್ಕೆ ಕಾರಣವಾಗುತ್ತವೆ. ಒಮ್ಮೆ ನಿಯಂತ್ರಣದ ವಸ್ತುವಾಗಿದ್ದ ವಸ್ತುಗಳು ನಂತರ ರಕ್ಷಣೆ, ಅತ್ಯಾಚಾರ ತಡೆಗಟ್ಟುವಿಕೆಯಂತಹ ಬೆಂಬಲದ ಹುಸಿ ಕಲ್ಪನೆಗಳ ಬೇಡಿಕೆಯಾಗಿ ರೂಪಾಂತರಗೊಂಡವು. ಗಂಡಸರೇನೋ ಬೀಗ ಜಡಿದು ಹೊರಟು ಬಿಡುತ್ತಿದ್ದರು. ಅವುಗಳನ್ನು ತೊಟ್ಟ ಹೆಣ್ಣುಗಳು ವಾರ, ತಿಂಗಳು, ವರ್ಷಗಟ್ಟಲೆ ಹೇಗೆ ಕಳೆದಿರಬಹುದು? ಅವರ ಶೌಚ, ಶುಚಿತ್ವದ ಕಥೆ ಏನು? ಇನ್ನು ಹೊರಗೆ ಹೋದ ಗಂಡಸು ಯುದ್ಧ, ಹೊಡೆದಾಟ, ಸಮುದ್ರಯಾನ, ಎಲ್ಲಾದರೂ ಏನಾದರೂ ಅನಾಹುತಗಳಾಗಿ ಸತ್ತು ಹೋದರೆ ಆ ಹೆಣ್ಣುಗಳ ಗತಿಯಾದರೂ ಏನಾಗಿರಬಹುದು? ವೀಕ್ಷಕರೇ, ಮಾನವ ಸ್ವಭಾವದಲ್ಲಿ ಎಂತಹ ಪಶುತ್ವ ಉಂಟೆಂಬುದನ್ನು ಕೆಳಗಿನ ಚಿತ್ರಗಳೇ ಸಾರುತ್ತವೆ. ಗಂಡು ತನ್ನ ಸ್ವಾರ್ಥಕ್ಕಾಗಿ ಮನೆತನದ ಗೌರವವನ್ನು ಮಣ್ಣುಪಾಲು ಮಾಡುವಂತಹ ಕವಚಗಳನ್ನು ತಯಾರಿಸಲು ತನ್ನ ಬುದ್ಧಿ ಕೌಶಲ್ಯವನ್ನೆಲ್ಲ ಪ್ರದರ್ಶಿಸಿದ. ಪಾತಿವ್ರತ್ಯವನ್ನು ಪೋಷಿಸಿದೆನೆಂದು ಜಂಬದಿಂದ ಬೀಗಿದ. ತನ್ನ ಸಂಗಾತಿಗೆ ಈ ಕವಚಗಳನ್ನು ತೊಡಿಸಿ ಸ್ತ್ರೀ ಕುಲವನ್ನೇ ಅವಮಾನಿಸಿದ. ಪುರುಷತ್ವದ ಅಹಂಭಾವದೊಂದಿಗೆ ಈ ಕವಚ ಹುಟ್ಟಿತು. ಪೂರ್ವದಿಂದ ಪಶ್ಚಿಮಕ್ಕೆ ವ್ಯಾಪಿಸಿತು. ಪಟ್ಟಣಗಳಲ್ಲಿ ಪ್ರಮುಖರ ತಲೆ ಹಿಡಿಯಿತು. ಯಾವ ಪಾಪವನ್ನೂ ಅರಿಯದ ಗೃಹಿಣಿಯರನ್ನು ಹಿಡಿದು ಕಾಡಿತು.
ವಿಶ್ವ ವಿಜಯ ಯಾತ್ರೆ ಮಾಡಿತು. ಅಷ್ಟೇ ವೇಗದಲ್ಲಿ ನ್ಯಾಯಾಲಯಗಳ ಕಟ್ಟೆ ಹತ್ತಿತು. ವಿಚಾರಣೆಗಳಿಗೆ, ತೀರ್ಪುಗಳಿಗೆ ಒಳಗಾಯಿತು. ಅಷ್ಟೇ ಪ್ರಾಮುಖ್ಯತೆಯನ್ನೂ ಗಳಿಸಿತು. ಇಂದಿಗೂ ಮ್ಯೂಸಿಯಂಗಳಿಂದಲೇ ಲೋಕವನ್ನು ಎಚ್ಚರಿಸುತ್ತಿವೆ. ಗಂಡಸು ಎಂದಿಗಾದರೂ ಇಂಥವನೇ ಎಂದು ಮರೆಯಲಾಗದಂತೆ ಮಾಡುತ್ತಿವೆ. ಮನುಕುಲದ ಸಾಮಾಜಿಕ ನೀತಿಶಾಸ್ತ್ರವನ್ನು ಗಲ್ಲಿಗೇರಿಸಿದ ಈ ಕಬ್ಬಿಣದ ಕಾಚಗಳು ಹೆಣ್ಣಿನ ಮೇಲೆ ನಿಯಂತ್ರಣ ಸಾಧಿಸಿದ ಗಂಡಿನ ಪಶುತ್ವದ ಕರಾಳ ಇತಿಹಾಸವನ್ನು ಚಿತ್ರಿಸುತ್ತವೆ ಮತ್ತು ನಾಗರಿಕ ಜಗತ್ತು ತಲೆ ತಗ್ಗಿಸುವಂತೆ ಮಾಡುತ್ತಿವೆ. ವೀಕ್ಷಕರೇ, ಇದು ಇವತ್ತಿನ ಪೀಪಲ್ ವಿಸ್ಮಯ ಸರಣಿಯ ಸುದ್ದಿಯಾಗಿತ್ತು. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಸಾ ರಘುನಾಥ್ ಅನುವಾದಿಸಿರುವ ಕಬ್ಬಿಣದ ಕಾಚಗಳು ಪುಸ್ತಕವನ್ನು ಗಮನಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ಸುದ್ದಿಯೊಂದಿಗೆ ಬರುತ್ತೇವೆ. ಕಾಯ್ತಾ ಇರಿ. ನಮಸ್ಕಾರ.